ಸ್ನೇಹಿತರೆ, T20 ವರ್ಲ್ಡ್ ಕಪ್ನ ಫೈನಲ್ ಭಾರತ ಹಾಲಿ ಚಾಂಪಿಯನ್ ವರ್ಸಸ್ T20 ಕ್ರಿಕೆಟ್ನ ಡಾರ್ಕ್ ಹಾರ್ಸ್ ನ್ಯೂಜಿಲೆಂಡ್. ಎರಡು ತಂಡಗಳು ಮುಖಾಮುಖಿ. ಮೊದಲ ಕಪ್ಗಾಗಿ ನ್ಯೂಜಿಲೆಂಡ್ ಜಿದ್ದಿಗೆ ಬಿದ್ದಿದ್ರೆ, ಇನ್ನೊಂದು ಕಡೆ ಪಂದ್ಯ ಗೆದ್ದು ಮೂರನೇ ಬಾರಿಗೆ ಕಪ್ ಎತ್ತೋಕೆ ಭಾರತ ಪ್ರಯತ್ನ ಪಡೋಕೆ ರೆಡಿಯಾಗಿದೆ. ಹಾಗಿದ್ರೆ ಈ ರಣರಂಗದಲ್ಲಿ ಗೆಲ್ಲೋದು ಯಾರು? ಅತಿಥೇಯ ರಾಷ್ಟ್ರ ಭಾರತ ಮೂರನೇ ಬಾರಿಗೆ ಕಪ್ಪನ್ನು ಮುಟ್ಟುತ್ತಾ ಅಥವಾ ಕಿವೀಸ್ಗೆ ಶರಣಾಗುತ್ತಾ? ಪ್ಲೇಯಿಂಗ್ 11 ಯಾರು, ಪಿಚ್ ಹೇಗಿದೆ, ಎಲ್ಲವನ್ನ ಪಿನ್ ಟು ಪಿನ್ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ನೀವು ನೋಡ್ತಾ ಇದ್ದೀರಾ ಮಸ್ತ್ ಮಗ ಚಾನಲ್. ನಾನು ಅಮರ್ ಪ್ರಸಾದ್. ಮಳೆ ಏನಾದರೂ ಬರುತ್ತಾ? ಮೊದಲಿಗೆ ವೆದರ್ ನೋಡಿದ್ರೆ ಲೇಟೆಸ್ಟ್ ರಿಪೋರ್ಟ್ ಪ್ರಕಾರ ಭಾನುವಾರ ರಾತ್ರಿ ಅಹಮದಾಬಾದ್ನಲ್ಲಿ ಯಾವುದೇ ಮಳೆಯ ಸಾಧ್ಯತೆ ಇಲ್ಲ. ಮೋಡ ಕವಿದ ವಾತಾವರಣವೂ ಇರೋದಿಲ್ಲ. ಇಷ್ಟರ ಮೇಲೂ ಮಳೆ ಬಂದರೆ ಪಂದ್ಯವನ್ನು ಕಂಪ್ಲೀಟ್ ಮಾಡೋಕೆ ಸೋಮವಾರ ರಿಸರ್ವ್ ಡೇ ಕೂಡ ಇದೆ. ಸೊ ಮ್ಯಾಚ್ ನಡೆಯೋದಂತೂ ಗ್ಯಾರಂಟಿ ಫೈನಲ್ ಆಲ್ಮೋಸ್ಟ್. ಪಿಚ್ ಹೇಗಿದೆ, ಈಗ ಕಣ ಹೇಗಿದೆ ನೋಡೋಣ. ವಿಶ್ವದ ಅತಿದೊಡ್ಡ ಕ್ರಿಕೆಟ್ ಸ್ಟೇಡಿಯಂ, 1,30,000ಕ್ಕೂ ಅಧಿಕ ಪ್ರೇಕ್ಷಕರು ಕೂರುವ ಜಾಗ ಇದು. ಇಲ್ಲಿ ಒಟ್ಟು 11 ಪಿಚ್ಗಳಿವೆ. ಇದರಲ್ಲಿ ಕೆಂಪು ಮಣ್ಣು ಮತ್ತು ಕಪ್ಪು ಮಣ್ಣಿನ ಪಿಚ್ಗಳು ಎರಡೂ ಕೂಡ ಇದ್ದಾವೆ. ನಾಳಿನ ಮ್ಯಾಚ್ಗೆ ಯಾವ ಪಿಚ್ ಯೂಸ್ ಮಾಡ್ತಾರೆ ಅನ್ನೋದು ಇನ್ನೂ ಕೂಡ ಕುತೂಹಲಕ್ಕೆ ಕಾರಣ ಆಗಿರೋ ವಿಚಾರ. ಕೆಂಪು ಮಣ್ಣಿನ ಪಿಚ್ ಆದರೆ ಬಾಲ್ ಚೆನ್ನಾಗಿ ಬೌನ್ಸ್ ಆಗುತ್ತೆ, ಬ್ಯಾಟರ್ಗಳಿಗೆ ಸ್ವರ್ಗ, ಹೈ ಸ್ಕೋರಿಂಗ್ ಮ್ಯಾಚ್ ನಿರೀಕ್ಷೆ ಮಾಡ್ಬೋದು. ಅದೇ ಕಪ್ಪು ಮಣ್ಣಿನ ಪಿಚ್ ಆದರೆ ಬಾಲ್ ಸ್ವಲ್ಪ ಸ್ಲೋ ಆಗಿ ಬರುತ್ತೆ, ಸ್ಪಿನ್ನರ್ಗಳಿಗೆ ಹೆಚ್ಚು ಟರ್ನ್ ಸಿಗುತ್ತೆ. ಡೇಟಾ ಹೇಳೋ ಪ್ರಕಾರ ಇಲ್ಲಿ ನಡೆದಿರೋ ಹಿಂದಿನ T20 ಪಂದ್ಯಗಳಲ್ಲಿ ಮೊದಲು ಬ್ಯಾಟ್ ಮಾಡಿದ ಟೀಮ್ಗಳಿಗಿಂತ ಚೇಸಿಂಗ್ ಮಾಡಿದ ಟೀಮ್ಗಳೇ ಹೆಚ್ಚು ಬಾರಿ ಗೆದ್ದಿವೆ. ಇದಕ್ಕೆ ಡ್ಯೂ ಫ್ಯಾಕ್ಟರ್ ಕಾರಣ. ಅಂದ್ರೆ ಇಬ್ಬನಿ ರಾತ್ರಿ 8 ಗಂಟೆ ನಂತರ ಮೈದಾನದಲ್ಲಿ ಇಬ್ಬನಿ ಬೀಳೋಕ್ ಶುರುವಾಗುತ್ತೆ. ಆಗ ಬೌಲರ್ಗಳಿಗೆ ಬಾಲ್ ಗ್ರಿಪ್ ಮಾಡೋದು ಕಷ್ಟ ಆಗುತ್ತೆ, ಜಾರ್ಕೊಂಡು ಹೋಗುತ್ತೆ. ಬ್ಯಾಟರ್ಗಳಿಗೆ ಬಾಲ್ ಬ್ಯಾಟ್ಗೆ ಈಸಿಯಾಗಿ ಬರುತ್ತೆ. ಹೀಗಾಗಿ ಟಾಸ್ ಗೆದ್ದ ಕ್ಯಾಪ್ಟನ್ ಕಣ್ಣು ಮುಚ್ಕೊಂಡು ಬೌಲಿಂಗ್ ಆರಿಸ್ಕೊಳ್ಳೋದ್ರಲ್ಲಿ, ಚೇಸಿಂಗ್ ಮಾಡ್ತೀವಿ ಅಂತ ಹೇಳೋದ್ರಲ್ಲಿ ಡೌಟೇ ಬೇಡ. ಆದರೆ ಎಚ್ಚರ ತಪ್ಪೋ ಹಾಗಿಲ್ಲ. ಯಾಕಂದರೆ ಸ್ವಲ್ಪ ದಿನದ ಹಿಂದೆ ಏನಾಯಿತು ಸ್ವಲ್ಪ ನೆನಪು ಮಾಡ್ಕೊಳ್ಳಿ. ಭಾರತ ಮೊದಲು ಬೌಲಿಂಗ್ ಆಯ್ಕೊಂಡ್ರೂ ಕೂಡ ಸೌತ್ ಆಫ್ರಿಕಾವನ್ನು ಸೋಲಿಸೋಕೆ ಆಗಿರಲಿಲ್ಲ. 76 ರನ್ಗಳಿಂದ ಸೋತಿದ್ವಿ. ಸೊ ಇಲ್ಲಿ ಯಾವ ಕಾರಣಕ್ಕೂ ನಾವು ಈಸಿಯಾಗಿ ತಗೊಳ್ಳೋ ಹಾಗಿಲ್ಲ, ಮೈ ಮರೆಯೋ ಹಾಗಿಲ್ಲ. ಅದು ಅಲ್ಲದೆ ಹೋಮ್ ಗ್ರೌಂಡ್ ಅನ್ನೋ ಪ್ರೆಷರ್ ಕೂಡ ಇರುತ್ತೆ. ಆದರೆ ಇಲ್ಲಿ ಭಾರತದ ಟ್ರ್ಯಾಕ್ ರೆಕಾರ್ಡ್ ನೋಡಿದ್ರೆ ಸ್ವಲ್ಪ ಸಮಾಧಾನ. ಇಲ್ಲಿ ಆಡಿರೋ ಒಟ್ಟು 10 ಪಂದ್ಯಗಳಲ್ಲಿ ಭಾರತ ಜಾಸ್ತಿ ಗೆದ್ದಿದೆ. 7ರಲ್ಲಿ ಗೆದ್ದು 3ರಲ್ಲಿ ಮಾತ್ರ ಸೋತಿದೆ. ಇನ್ನು ಕಿವೀಸ್ ನ್ಯೂಜಿಲೆಂಡ್ ವಿಚಾರಕ್ಕೆ ಬಂದರೆ 2023ರಲ್ಲಿ 4 ವಿಕೆಟ್ ನಷ್ಟಕ್ಕೆ 234 ರನ್ ಬೃಹತ್ ಮೊತ್ತ ಕಲೆ ಹಾಕಿ 168 ರನ್ಗಳ ಅಂತರದ ಭಾರೀ ಗೆಲುವನ್ನು ದಾಖಲಿಸಿದ್ವಿ. ಇದು ಈ ಮೈದಾನದಲ್ಲಿ ಭಾರತದ ಅತಿದೊಡ್ಡ ವಿಜಯ ಅಂತ ಕರೆಸ್ಕೊಂಡಿದೆ. ಹಾಗೆ ಇಂಗ್ಲೆಂಡ್ ವಿರುದ್ಧ 2021ರ ಮಾರ್ಚ್ 14ನೇ ತಾರೀಕು 165 ರನ್ಗಳ ಟಾರ್ಗೆಟ್ ಬೆನ್ನತ್ತಿ 7 ವಿಕೆಟ್ಗಳ ಭರ್ಜರಿ ಗೆಲುವನ್ನು ದಾಖಲಿಸಿದ್ವಿ. ಸೊ ಭಾರತದ ಈ ಹಳೆಯ ಅಂಕಿಅಂಶಗಳು ಖಂಡಿತ ನ್ಯೂಜಿಲೆಂಡ್ ಪಾಲಿಗೆ ಭಯ ಹುಟ್ಟಿಸೋಕೆ ಕಾರಣ ಆಗ್ಬೋದು. ಆದರೆ ಹಳೆ ಅಂಕಿಅಂಶಗಳನ್ನು ಹಳೆ ಪ್ಲೇಯರ್ಗಳು ಡಿಸೈಡ್ ಮಾಡಿದರು. ಈಗ ಹೊಸ ಪ್ಲೇಯರ್ಸ್ ಇದ್ದಾರೆ, ಹೀಗಾಗಿ ಕುತೂಹಲ ಜಾಸ್ತಿ ಇದೆ. ಹಾಗೆ ಕ್ರಿಕೆಟ್ ಇಸ್ ಅ ಗೇಮ್ ಆಫ್ ಅನ್ಸರ್ಟೆನಿಟಿ. ಯಾವಾಗ ಏನಾಗುತ್ತೆ, ಯಾವ ಒಂದು ಇನ್ನಿಂಗ್ಸ್ ಅಥವಾ ಒಂದು ಓವರ್ ಮ್ಯಾಚನ್ನೇ ಚೇಂಜ್ ಮಾಡುತ್ತೆ ಹೇಳಕ್ಕೆ ಆಗದೇ ಇಲ್ಲ. ಒಂದು ಅದ್ಭುತವಾದ ಫೀಲ್ಡಿಂಗ್ ಕೂಡ ಮ್ಯಾಚನ್ನು ಚೇಂಜ್ ಮಾಡೋ ಚಾನ್ಸಸ್ ಇರುವಂಥ ಆಟ ಇದು. ಹಾಗಾಗಿ ಪಾಸ್ಟ್ ಪರ್ಫಾರ್ಮೆನ್ಸ್ ಏನೇ ಹೇಳಿದ್ರು ಕೂಡ ನಾಳೆ ಏನಾಗುತ್ತೆ ಅನ್ನೋದು ಆದ್ಮೇಲೆ ಗೊತ್ತಾಗೋದು. ಹೇಗಿದೆ ಟೀಮ್? ಅಭಿಷೇಕ್ ಶರ್ಮಾ ಚೆನ್ನಾಗಿ ಆಡ್ತಿದ್ದವರು ವರ್ಲ್ಡ್ ಕಪ್ನಲ್ಲೇ ಕೈ ಕೊಟ್ರಲ್ಲ, ಸೊ ಅವ್ರ ಬದಲಿಗೆ ರಿಂಕು ಸಿಂಗ್ರನ್ನ ಆಡಿಸಬಹುದು ಅನ್ನೋ ರಿಪೋರ್ಟ್ಸ್ ಬರ್ತಾ ಇದಾವೆ. ಹಾಗೇನಾದ್ರೂ ಆದ್ರೆ ರಿಂಕು ಸಿಂಗ್ ಸಂಜು ಸ್ಯಾಮ್ಸನ್ ಜೊತೆಗೆ ಇನ್ನಿಂಗ್ಸ್ ಓಪನ್ ಮಾಡಬಹುದು. ಅದರಲ್ಲೂ ಸಂಜು ಸ್ಯಾಮ್ಸನ್ ಭರ್ಜರಿ ಫಾರ್ಮ್ನಲ್ಲಿದ್ದಾರೆ. ಕಳೆದ ಕೆಲ ಪಂದ್ಯಗಳಲ್ಲಿ ಅವರ ಆಟ ಅಮೋಘವಾಗಿದೆ. ಇನ್ನು 3ನೇ ಕ್ರಮಾಂಕದಲ್ಲಿ ಇಶಾನ್ ಕಿಶನ್ ಮತ್ತು ನಂಬರ್ 4ನಲ್ಲಿ ಮಿಸ್ಟರ್ 360 ಸೂರ್ಯ ಆಡೋ ಚಾನ್ಸಸ್ ಇದೆ. ಇನ್ನು ಹಾರ್ದಿಕ್ ಪಾಂಡ್ಯ, ಶಿವಮ್ ದುಬೆ ಫಿನಿಷರ್ಸ್ ಆಗಿರ್ತಾರೆ. ಇನ್ನು ಬೌಲಿಂಗ್ ನಲ್ಲಿ ಜಸ್ಪ್ರೀತ್ ಬೂಮ್ರಾ, ಕುಲ್ದೀಪ್ ಯಾದವ್, ಹರ್ಷದೀಪ್ ಸಿಂಗ್ ರನ್ನ ಆಡಿಸಬಹುದು. ಇಲ್ಲಿ ಕುಲ್ದೀಪ್ ಅವರು ಮತ್ತೆ ಬರ್ಬೋದು ಅನ್ನೋ ರಿಪೋರ್ಟ್ಸ್ ಇದೆ. ವರುಣ್ ಚಕ್ರವರ್ತಿ ಅವರು ದುಬಾರಿ ಆಗ್ತಿರೋದ್ರಿಂದ ಇತ್ತೀಚಿನ ಮ್ಯಾಚ್ಗಳಲ್ಲಿ ಕುಲ್ದೀಪ್ ಅವರನ್ನ ಆಡಿಸಬಹುದು ವರುಣ್ ಚಕ್ರವರ್ತಿ ಬದಲಿಗೆ ಅಂತ ಹೇಳಿ ರಿಪೋರ್ಟ್ಸ್ ಇವೆ. ಇಲ್ಲಿ ಬೂಮ್ರಾ, ಹಾರ್ದಿಕ್ ಪಾಂಡ್ಯ ಹಾಗೂ ಶಿವಮ್ ದುಬೆ ಆಟದ ಮೇಲೆ ಎಲ್ಲರ ಕಣ್ಣಿದೆ. ಯಾಕಂದ್ರೆ ಈ ಮೂವರಿಗೂ ಇದು ಫೇವರೆಟ್ ಗ್ರೌಂಡ್. ಹಾರ್ದಿಕ್ ಪಾಂಡ್ಯ ಈ ಪಿಚ್ನಲ್ಲಿ 227 ರನ್ ಗಳಿಸಿದ್ದಾರೆ. ಕೊಹ್ಲಿ ಬಿಟ್ಟರೆ ಹೆಚ್ಚು ರನ್ ಹೊಡೆದಿರೋದು ಪಾಂಡ್ಯನೇ. ಅಷ್ಟೇ ಅಲ್ಲ, ಇಲ್ಲಿ ಅತಿ ಹೆಚ್ಚು ಸಿಕ್ಸರ್ ಅಂದರೆ 16 ಸಿಕ್ಸ್ ಹಿಡಿಸಿದ ಖ್ಯಾತಿ ಕೂಡ ಪಾಂಡ್ಯ ಹೆಸರಿಗಿದೆ. ಅತಿ ಹೆಚ್ಚು ವಿಕೆಟ್ ಪಡೆದ ಬೌಲರ್ ಅಂತಲೂ ಕರೆಸ್ಕೊಂಡಿದ್ದಾರೆ. ಇನ್ನು ಬೂಮ್ರಾ ಅಹಮದಾಬಾದ್ನಲ್ಲಿ ನಡೆದ 3 ಪಂದ್ಯಗಳಲ್ಲಿ 4.45ರ ಎಕಾನಮಿಯಲ್ಲಿ 6 ವಿಕೆಟ್ಗಳನ್ನು ಪಡೆದಿದ್ದಾರೆ. ಶಿವಮ್ ದುಬೆ 3 ಇನ್ನಿಂಗ್ಸ್ಗಳಲ್ಲಿ 118 ರನ್ ಗಳಿಸಿದ್ದಾರೆ. ಅದರಲ್ಲಿ 10 ಸಿಕ್ಸರ್ ಕೂಡ ಇವೆ. ಸೊ ಅವ್ರ ಮೇಲೂ ನಿರೀಕ್ಷೆ ಇದೆ. ಹಾಗಂತ ಎದುರಾಳಿಗಳು ವೀಕ್ ಇದ್ದಾರಾ? ಇಲ್ಲೊಂದು ವಿಚಾರವನ್ನು ತಿಳ್ಕೋಬೇಕು. ದ್ವಿಪಕ್ಷೀಯ ಸರಣಿಗಳಲ್ಲಿ ಕಿವೀಸ್ ಪಡೆಯನ್ನು ನಾವು ಎಷ್ಟೇ ಸುಲಭವಾಗಿ ಸೋಲಿಸಿದ್ರು ಕೂಡ ICC ಟೂರ್ನಿಗಳು ಅಂತ ಬಂದಾಗ ಅವರೇ ನಮ್ಮನ್ನು ಹಿಂಡಿದಾರು ತುಂಬ ಸಲ.
2019 ಏಕದಿನ ವಿಶ್ವಕಪ್ ಸೆಮಿಫೈನಲ್ MS ಧೋನಿಯ ಆ ರನ್ಔಟ್ ನಿಮಗೆ ನೆನಪಿರ್ಬೋದು. ಅದಾದಮೇಲೆ 2021 ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ನಲ್ಲೂ ಕೂಡ ಭಾರತಕ್ಕೆ ಕಿವೀಸ್ ಕಂಟಕವಾಗಿತ್ತು. ಇನ್ನು T20 ಅಂಕಿ ಅಂಶಗಳನ್ನು ನೋಡಿದ್ರೂ 2007ರಿಂದ 2021 ನಡೆದ ಮುಖಾಮುಖಿಯಲ್ಲಿ ಕಿವೀಸ್ 3-0 ಅಂತರದಲ್ಲಿ ಗೆದ್ದಿದೆ. 2007ರಲ್ಲಿ ಮೊದಲ ಬಾರಿಗೆ ಭಾರತ T20 ವರ್ಲ್ಡ್ ಕಪ್ ಗೆದ್ದಿದ್ರೂ ಕೂಡ ಲೀಗ್ ಹಂತದಲ್ಲಿ ನ್ಯೂಜಿಲೆಂಡ್ ವಿರುದ್ಧ ಸೋತಿತ್ತು. ಇನ್ನು 2016ರ T20 ವರ್ಲ್ಡ್ ಕಪ್ನಲ್ಲಿ ಭಾರತ ನ್ಯೂಜಿಲೆಂಡ್ ಮುಂದೆ ಮಂಡಿಯೂರಿತ್ತು. ಕಿವಿಗಳ ಸ್ಪಿನ್ ಬಲೆಗೆ ಸಿಲುಕಿ 79 ರನ್ಗಳಿಗೆ ಆಲ್ಔಟ್ ಆಗಿತ್ತು. ಹಾಗೆ 2021ರಲ್ಲೂ ಕೂಡ 8 ವಿಕೆಟ್ಗಳಿಂದ ಸೋತಿತ್ತು. ಸೊ T20 ವರ್ಲ್ಡ್ ಕಪ್ ಇತಿಹಾಸದಲ್ಲಿ ನ್ಯೂಜಿಲೆಂಡ್ ವಿರುದ್ಧ ಭಾರತ ಒಂದ್ಸಲ ಕೂಡ ಗೆದ್ದಿಲ್ಲ. ಈಗ ಆ ಇತಿಹಾಸ ಬದಲಾಗುತ್ತಾ ಅನ್ನೋ ಕುತೂಹಲ ಇದೆ. ಅಷ್ಟೆಲ್ಲ ಕಿವೀಸ್ ಬೌಲಿಂಗ್ ಲೈನಪ್ ಭಾರತಕ್ಕೆ ಕಂಟಕ ಆಗ್ಬೋದು. ಗಂಟೆಗೆ 150 ಕಿಲೋಮೀಟರ್ ವೇಗದಲ್ಲಿ ಚೆಂಡುಗಳನ್ನು ನುಗ್ಗಿಸೋ ಎಕ್ಸ್ಪ್ರೆಸ್ ಪೇಸರ್ ಲಾಕಿ ಫರ್ಗ್ಯೂಸನ್ ಇದ್ದಾರೆ. ಈತ ಆರಂಭದಲ್ಲೇ ವಿಕೆಟ್ ಕೀಳೋದ್ರಲ್ಲಿ ಎಕ್ಸ್ಪರ್ಟ್. ಇನ್ನು ಅವರಿಗೆ ಸಾಥ್ ಕೊಡೋಕೆ ಪವರ್ ಪ್ಲೇ ಸ್ಪೆಷಲಿಸ್ಟ್ ಹಾಗೂ ಸ್ವಿಂಗ್ ಮಾಸ್ಟರ್ ಮ್ಯಾಟ್ ಹೆನ್ರಿ ಕೂಡ ಡೇಂಜರಸ್ ಫಾರ್ಮ್ನಲ್ಲಿದ್ದಾರೆ. ರಚಿನ್ ರವೀಂದ್ರ ಕಳೆದ ಮ್ಯಾಚ್ನಲ್ಲಿ 4 ವಿಕೆಟ್ ಕಬಳಿಸಿದ್ರು. ಇನ್ನು ಸ್ಪಿನ್ನಲ್ಲಿ ಖುದ್ದು ಕ್ಯಾಪ್ಟನ್ ಮಿಶೆಲ್ ಸ್ಯಾಂಟ್ನರ್ ತಮ್ಮ ಚಾಣಾಕ್ಷ ಬೌಲಿಂಗ್ನಿಂದ ಮಿಡಲ್ ಓವರ್ಗಳಲ್ಲಿ ಬ್ಯಾಟರ್ಗಳನ್ನು ಕಟ್ಟಿ ಹಾಕಿಬಿಡ್ತಾರೆ. ಹಾಗೆ ಗೂಗ್ಲಿ ಮೂಲಕ ವಿಕೆಟ್ ಬೇಟೆಯಾಡೋಕೆ ಸ್ಪಿನ್ನ ಇಶ್ ಸೋದಿ ಕೂಡ ಇದ್ದಾರೆ. ಒಟ್ಟಾರೆ ಈ ಪೇಸ್ ಸ್ಪಿನ್ ಡೆಡ್ಲಿ ಕಾಂಬಿನೇಷನ್ ಟೀಮ್ ಇಂಡಿಯಾಗೆ ಫೈನಲ್ನಲ್ಲಿ ದೊಡ್ಡ ಚಾಲೆಂಜ್ ಆಗಬಹುದು. ಇನ್ನು ನ್ಯೂಜಿಲೆಂಡ್ನ ಬ್ಯಾಟಿಂಗ್ ಲೈನಪ್ ಅಲ್ಲಿ ಫಿನ್ ಅಲೆನ್ ಮತ್ತು ಡೆವನ್ ಕಾನ್ವೆ ಡೇಂಜರಸ್ ಓಪನರ್ಸ್. ಫಿನ್ ಅಲೆನ್ ನಿಂತರೆ ಮ್ಯಾಚನ್ನು ಕೆಲವೇ ಓವರ್ಗಳಲ್ಲಿ ನುಂಗು ಬಿಡ್ತಾರೆ. ಲಾಸ್ಟ್ ಸೌತ್ ಆಫ್ರಿಕಾ ಮ್ಯಾಚ್ನಲ್ಲಿ ಬರೀ 33 ಬಾಲ್ಗೆ 100 ರನ್ ಚಚ್ಚಿ ಬಿಸಾಕಿದ್ರು. ಸೌತ್ ಆಫ್ರಿಕಾದ ಅಮೋಘ ಬೌಲಿಂಗ್ ಮುಂದೆ ಕೂಡ ಅದ್ಭುತವಾದ ಫಾರ್ಮ್ನಲ್ಲಿದ್ದಾರೆ. ಅದಕ್ಕೇನೆ ಫೈನಲ್ಗೆ ಹೋಗಿರೋದವರು ಕೂಡ. ಏನೋ ಗ್ಲೆನ್ ಫಿಲಿಪ್ಸ್ ಮತ್ತು ಡ್ಯಾರೆಲ್ ಮಿಚೆಲ್ ಕೂಡ ಮಿಡಲ್ ಆರ್ಡರ್ನಲ್ಲಿ ಚೆನ್ನಾಗಿ ಆಡ್ತಾರೆ. ಹೀಗಾಗಿ ಸ್ನೇಹಿತರೆ, ಈ ಸಲದ T20 ವರ್ಲ್ಡ್ ಕಪ್ ಫೈನಲ್ ಭಾರತದ ಮುಂದೆ ಪಾಕಿಸ್ತಾನ ಇಲ್ಲ, ಆಸ್ಟ್ರೇಲಿಯಾ ಇಲ್ಲ, ಇಂಗ್ಲೆಂಡ್ ಇಲ್ಲ. ಅಲ್ಲಿ ನಂಬರ್ 1, ನಂಬರ್ 2, ನಂಬರ್ 3 ಆ ಹೀಟ್ ಇಂಡಿಯಾ ಮತ್ತು ಎದುರಾಳಿ ಯಾರಿರ್ತಾರೆ ಅನ್ನೋದ್ರ ಮೇಲೆ ಫಸ್ಟ್ ಪಾಕಿಸ್ತಾನ ಇದ್ರೆ ಸಖತ್ ಕಿಕ್ ಇರುತ್ತೆ, ಸೆಕೆಂಡ್ ಆಸ್ಟ್ರೇಲಿಯಾ ಇದ್ರೆ, ಥರ್ಡ್ ಇಂಗ್ಲೆಂಡ್ ಇದ್ರೆ ಅಲ್ವಾ ನಮಗೆ ಸಾಮಾನ್ಯವಾಗಿ. ಅದು ಬಿಟ್ಟು ಸೌತ್ ಆಫ್ರಿಕಾ ನ್ಯೂಜಿಲೆಂಡ್ ಇದ್ರೆ ಫ್ರೆಂಡ್ಲಿ ಕಂಟ್ರೀಸ್ ಅಲ್ವಾ ಅನ್ನೋ ಫೀಲಿಂಗ್ ಬರುತ್ತೆ ನಮಗೆ ಕ್ರಿಕೆಟ್ ವಿಚಾರದಲ್ಲಿ. ಆದರೂ ಕೂಡ ಸ್ನೇಹಿತರೆ, ನ್ಯೂಜಿಲೆಂಡ್ ಫೈನಲಿಗೆ ಬಂದಿರೋ ರೀತಿ, ಇಡೀ ವರ್ಲ್ಡ್ ಕಪ್ನಲ್ಲಿ ಆಡಿರೋ ರೀತಿ ನೋಡಿದ್ರೆ ಮ್ಯಾಚ್ನಲ್ಲಿ ಸಿಕ್ಕಾಪಟ್ಟೆ ಟೆನ್ಷನ್ ಇರುತ್ತೆ ಹಾಗೂ ಆ ಘರ್ಷಣೆ ಇರುತ್ತೆ. ಈಗ ನೀವು ಹೇಳಿ, ನಿಮ್ಮ ಫೇವರಿಟ್ಸ್ ಯಾರು ಮತ್ತು ಯಾವ ಆಟಗಾರರು ಈ ಮ್ಯಾಚ್ನಲ್ಲಿ ಕ್ಲಿಕ್ ಆಗ್ಬೋದು ಅಥವಾ ಫೈರ್ ಆಗ್ಬೋದು ಅಂತ ಹೇಳಿ ಮಿಸ್ ಇಲ್ಲದೆ ಕಾಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್. ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಆಸಕ್ತ ವೀಕ್ಷಕರು ಮಸ್ಮಗ ಪ್ರೀಮಿಯಂ ಮೆಂಬರ್ ಕೂಡ ಆಗ್ಬೋದು. ಅಲ್ಲಿ ನಾಲೆಜ್ ಎನ್ಹ್ಯಾನ್ಸಿಂಗ್ ವಿಡಿಯೋಸನ್ನು ನೀವು ನೋಡಬಹುದು. ಆಸಕ್ತರು ಚೆಕ್ ಮಾಡಿ ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.